ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯತ್ನಾಳ್ ವಿಜಯ ಅಂದರೆ ಒಂದು ಕಡೆ ಯತ್ನಾಳ್ ಮತ್ತೊಂದು ಕಡೆ ವಿಜಯೇಂದ್ರ, ಹಾಗಾಗಿ ಎರಡೂ ಸೇರಿಸಿ ಯತ್ನಾಳ್ ವಿಜಯ ಅಂತ ಹೇಳಿ. ಸೊ ಯತ್ನಾಳ್ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನೆನ್ನೆ ಹೇಳಿದೆ ಅಂಜದ ಗಂಡು, ಯಾವುದಕ್ಕೆ ಅಂಜ್ತಾ ಇಲ್ಲ, ಯಾವುದಕ್ಕೆ ಕೇರ್ ಮಾಡ್ತಾ ಇಲ್ಲ. ಆಮೇಲೆ ರೆಬಲ್ ಸ್ಟಾರ್ ಅಂಬರೀಷ್ ನಂತರ ಈಗ ರೆಬಲ್ ಸ್ಟಾರ್ ಯಾರಾದರೂ ಆಗಿದ್ದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಒಂದು ಕಡೆ ವಿಜೇಂದ್ರ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ವಾಕ್ಸಮರಗಳೇ ಆಗ್ತಾ ಇದೆ. ಯತ್ನಾಳ್ ಅವರ ಟೀಮಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, GM ಸಿದ್ದೇಶ್ವರ್ ಇದ್ದಾರೆ, BP ಹರೀಶ್ ಇದ್ದಾರೆ. ಎಲ್ಲರೂ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಪರವಾಗಿ ರೇಣುಕಾಚಾರ್ಯ, ಇನ್ನಿತರ ಅನೇಕ ನಾಯಕರುಗಳು, ಜೊತೆಗೆ ಯಡಿಯೂರಪ್ಪ ಕೂಡ. ಈಗ ಜಿಲ್ಲಾ ಮಟ್ಟದ ನಾಯಕರು ಕೂಡ ರೆಬೆಲ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಜಿಲ್ಲಾ ಮಟ್ಟದ್ದು ಅಂತಂದರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಹೇಗಾದರೂ ಮಾಡಿ ಯತ್ನಾಳ್ ಅವರನ್ನು ಉಚ್ಚಾಟಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಾಳೆ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹಾಜರಾಗಲಿದ್ದಾರೆ. ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ BJP? ಇಬ್ಬರನ್ನ ಕೂರಿಸಿ ಮಾತಾಡ್ಸತ್ತಾ, ವಿಜೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ, ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಒಂದಂತೂ ಭಾಳ ಸ್ಪಷ್ಟ, ರಾಜ್ಯ BJP ಸರಿ ಹೋಗಲು ಸಾಧ್ಯವಿಲ್ಲದಂಥ ರೀತಿಯಲ್ಲಿ ಇಬ್ಬಾಗವಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಹೈಕಮಾಂಡ್ ಮನಸ್ಸು ಮಾಡದೇ ಇದ್ದರೆ ಇದು ಮುಂದುವರಿಯುವುದಂತೂ ದಿಟ್ಟ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಅಂಜದ ಗಂಡು ಯತ್ನಾಳ್ಗೆ BJP ಶಾಕ್. ಹೈಕಮಾಂಡ್ಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕೈ ತೊಳ್ಕೊಂಡು ಬೆನ್ನತ್ತಿರೋ ಬಸನಗೌಡ ಯತ್ನಾಳ್ಗೆ ಸಂಕಷ್ಟ ಎದುರಾಗೋ ಲಕ್ಷಣ ಗೋಚರಿಸುತ್ತಿದೆ. BJP 39 ಸಂಘಟನಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ಗೆ ದೂರು ನೀಡಿದ್ದಾರೆ. 2 ಸೀಟ್ನಿಂದ ಇವತ್ತು ಅಧಿಕಾರಕ್ಕೆ ದಕ್ಷಿಣ ಭಾರತದಲ್ಲಿ BJP ಅಧಿಕಾರಕ್ಕೆ ತಂದು ಯಡಿಯೂರಪ್ಪನವರೇ. ಆ ಯಡಿಯೂರಪ್ಪನವ್ರ ಶಕ್ತಿ ಇರೋದಕ್ಕೆ ಇವತ್ತು ರಾಜಣ್ಣ ವಿಜಯಣ್ಣನ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ. ಇವರು ಬ್ಯಾಡ್ ಆಗಿದ್ರೆ ಅವತ್ತೇ ವಿರೋಧ ಮಾಡಬೇಕಲ್ಲ ದಿಲ್ಲಿಗೆ ಹೋಗಿ. ಹರೀಶ್ ಹೆಸರು ಮುಂದೆ ಏನಿದೆ, BP ಇದೆ. ಸ್ವಲ್ಪ ಅವರು ಸ್ಥಾನನ ಕಳ್ಕೊಳ್ತಾರೆ ಅವಾಗ ಅದು ಏನಾರ ಇರಲಿ. ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ, ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ರೆಬಲ್ ಸ್ಟಾರ್ ಯತ್ನಾಳ್ ವಿರುದ್ಧ ಕ್ರಮ ಫಿಕ್ಸ್. ಫೋನ್ನ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ, ನೀವೇನೂ ಗಾಬರಿ ಆಗಬೇಡ್ರಿ ಮಾಧ್ಯಮದವರು. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕು, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. BJP ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ಚರ್ಚೆಗಳೇನೋ ನಡೆದವು. ಆದರೆ ಅರ್ಧ ಗಂಟೆ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಹೆಚ್ಚಿನ ಬಾಂಬ್ ಸಿಡಿಯಲಿಲ್ವಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯತ್ನಾಳ್ ವಿಜಯ ಅಂದರೆ ಒಂದು ಕಡೆ ಯತ್ನಾಳ್ ಮತ್ತೊಂದು ಕಡೆ ವಿಜಯೇಂದ್ರ, ಹಾಗಾಗಿ ಎರಡೂ ಸೇರಿಸಿ ಯತ್ನಾಳ್ ವಿಜಯ ಅಂತ ಹೇಳಿ. ಸೊ ಯತ್ನಾಳ್ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನೆನ್ನೆ ಹೇಳಿದೆ ಅಂಜದ ಗಂಡು, ಯಾವುದಕ್ಕೆ ಅಂಜ್ತಾ ಇಲ್ಲ, ಯಾವುದಕ್ಕೆ ಕೇರ್ ಮಾಡ್ತಾ ಇಲ್ಲ. ಆಮೇಲೆ ರೆಬಲ್ ಸ್ಟಾರ್ ಅಂಬರೀಷ್ ನಂತರ ಈಗ ರೆಬಲ್ ಸ್ಟಾರ್ ಯಾರಾದರೂ ಆಗಿದ್ದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಒಂದು ಕಡೆ ವಿಜೇಂದ್ರ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ವಾಕ್ಸಮರಗಳೇ ಆಗ್ತಾ ಇದೆ. ಯತ್ನಾಳ್ ಅವರ ಟೀಮಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, GM ಸಿದ್ದೇಶ್ವರ್ ಇದ್ದಾರೆ, BP ಹರೀಶ್ ಇದ್ದಾರೆ. ಎಲ್ಲರೂ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಪರವಾಗಿ ರೇಣುಕಾಚಾರ್ಯ, ಇನ್ನಿತರ ಅನೇಕ ನಾಯಕರುಗಳು, ಜೊತೆಗೆ ಯಡಿಯೂರಪ್ಪ ಕೂಡ. ಈಗ ಜಿಲ್ಲಾ ಮಟ್ಟದ ನಾಯಕರು ಕೂಡ ರೆಬೆಲ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಜಿಲ್ಲಾ ಮಟ್ಟದ್ದು ಅಂತಂದರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಹೇಗಾದರೂ ಮಾಡಿ ಯತ್ನಾಳ್ ಅವರನ್ನು ಉಚ್ಚಾಟಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಾಳೆ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹಾಜರಾಗಲಿದ್ದಾರೆ. ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ BJP? ಇಬ್ಬರನ್ನ ಕೂರಿಸಿ ಮಾತಾಡ್ಸತ್ತಾ, ವಿಜೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ, ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಒಂದಂತೂ ಭಾಳ ಸ್ಪಷ್ಟ, ರಾಜ್ಯ BJP ಸರಿ ಹೋಗಲು ಸಾಧ್ಯವಿಲ್ಲದಂಥ ರೀತಿಯಲ್ಲಿ ಇಬ್ಬಾಗವಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಹೈಕಮಾಂಡ್ ಮನಸ್ಸು ಮಾಡದೇ ಇದ್ದರೆ ಇದು ಮುಂದುವರಿಯುವುದಂತೂ ದಿಟ್ಟ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್.
ಗಂಡು ಯತ್ನಾಳ್ಗೆ ಬಿಜೆಪಿ ಶಾಕ್. ಹೈಕಮಾಂಡ್ಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕೈ ತೊಳ್ಕೊಂಡು ಬೆನ್ನತ್ತಿರೋ ಬಸನಗೌಡ ಯತ್ನಾಳ್ಗೆ ಸಂಕಷ್ಟ ಎದುರಾಗುವ ಲಕ್ಷಣ ಗೋಚರಿಸುತ್ತಿದೆ. ಬಿಜೆಪಿ 39 ಸಂಘಟನಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ಗೆ ದೂರು ನೀಡಿದ್ದಾರೆ. 2 ಸೀಟ್ನಿಂದ ಇವತ್ತು ಅಧಿಕಾರಕ್ಕೆ ದಕ್ಷಿಣ ಭಾರತದಲ್ಲಿ BJP ಅಧಿಕಾರ ತಂದು ಯಡಿಯೂರಪ್ಪನವರೇ. ಆ ಯಡಿಯೂರಪ್ಪನವ್ರ ಶಕ್ತಿ ಇರೋದಕ್ಕೆ ಇವತ್ತು ರಾಜಣ್ಣ ವಿಜಯಣ್ಣನ ರಾಜ್ಯಾಧ್ಯಕ್ಷನ್ ಮಾಡಿದ್ದಾರೆ. ಇವರು ಬ್ಯಾಡ್ ಆಗಿದ್ರೆ ಅವತ್ತೇ ವಿರೋಧ ಮಾಡಬಹುತ್ತಲ್ಲ ದಿಲ್ಲಿಗೆ ಹೋಗಿ. ಹರೀಶ್ ಹೆಸರು ಮುಂದೆ ಏನಿದೆ, BP ಇದೆ. ಸ್ವಲ್ಪ ಅವರು ಸ್ಥಾನನ ಕಳ್ಕೊಳ್ತಾರೆ ಅವಾಗ ಅದೇನಾರ ಇರಲಿ. ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ, ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ರೆಬಲ್ ಸ್ಟಾರ್ ಯತ್ನಾಳ್ ವಿರುದ್ಧ ಕ್ರಮ ಫಿಕ್ಸ್. ಫೋನ್ನ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ, ನೀವು ಏನೂ ಗಾಬರಿ ಆಗಬೇಡ್ರಿ ಮಾಧ್ಯಮದವರು. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕು, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ಚರ್ಚೆಗಳೇನೋ ನಡೆದವು. ಆದರೆ ಅರ್ಧ ಗಂಟೆ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಹೆಚ್ಚಿನ ಬಾಂಬ್ ಸಿಡಿಯಲಿಲ್ವಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಯತ್ನಾಳ್ ವಿಜಯ ಅಂದರೆ ಒಂದು ಕಡೆ ಯತ್ನಾಳ್, ಮತ್ತೊಂದು ಕಡೆ ವಿಜಯೇಂದ್ರ, ಹಾಗಾಗಿ ಎರಡೂ ಸೇರಿಸಿ ಯತ್ನಾಳ್ ವಿಜಯ ಅಂತ ಹೇಳಿ. ಸೊ ಯತ್ನಾಳ್ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನೆನ್ನೆ ಹೇಳಿದ ಅಂಜದ ಗಂಡು, ಯಾವುದಕ್ಕೆ ಅಂಜ್ತಾ ಇಲ್ಲ, ಯಾವುದಕ್ಕೆ ಕೇರ್ ಮಾಡ್ತಾ ಇಲ್ಲ. ಆಮೇಲೆ ರೆಬಲ್ ಸ್ಟಾರ್ ಅಂಬರೀಷ್ ನಂತರ ಈಗ ರೆಬಲ್ ಸ್ಟಾರ್ ಯಾರಾದರೂ ಆಗಿದ್ದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್. ಒಂದು ಕಡೆ ವಿಜೇಂದ್ರ ವಿರುದ್ಧ, ಯಡಿಯೂರಪ್ಪನ ವಿರುದ್ಧ ವಾಕ್ಸಮರಗಳೇ ಆಗ್ತಾ ಇದೆ. ಯತ್ನಾಳ್ ಅವರ ಟೀಮಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, GM ಸಿದ್ದೇಶ್ವರ್ ಇದ್ದಾರೆ, BP ಹರೀಶ್ ಇದ್ದಾರೆ. ಎಲ್ಲರೂ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಪರವಾಗಿ ರೇಣುಕಾಚಾರ್ಯ, ಇನ್ನಿತರ ಅನೇಕ ನಾಯಕರುಗಳು, ಜೊತೆಗೆ ಯಡಿಯೂರಪ್ಪ ಕೂಡ. ಈಗ ಜಿಲ್ಲಾ ಮಟ್ಟದ ನಾಯಕರು ಕೂಡ ರೆಬೆಲ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಜಿಲ್ಲಾ ಮಟ್ಟದ್ದು ಅಂತಂದರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಹೇಗಾದರೂ ಮಾಡಿ ಯತ್ನಾಳ್ ಅವರನ್ನು ಉಚ್ಚಾಟಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಾಳೆ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹಾಜರಾಗಲಿದ್ದಾರೆ. ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ BJP? ಇಬ್ಬರನ್ನ ಕೂರಿಸಿ ಮಾತಾಡ್ಸತ್ತಾ, ವಿಜೇಂದ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ, ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಒಂದಂತೂ ಭಾಳ ಸ್ಪಷ್ಟ, ರಾಜ್ಯ BJP ಸರಿ ಹೋಗಲು ಸಾಧ್ಯವಿಲ್ಲದಂಥ ರೀತಿಯಲ್ಲಿ ಇಬ್ಬಾಗವಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಹೈಕಮಾಂಡ್ ಮನಸ್ಸು ಮಾಡದೇ ಇದ್ದರೆ ಇದು ಮುಂದುವರಿಯುವುದಂತೂ ದಿಟ್ಟ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಅಂಜದ ಗಂಡು ಯತ್ನಾಳ್ಗೆ ಬಿಜೆಪಿ ಶಾಕ್. ಹೈಕಮಾಂಡ್ಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಕೈ ತೊಳ್ಕೊಂಡು ಬೆನ್ನತ್ತಿರೋ ಬಸನಗೌಡ ಯತ್ನಾಳ್ಗೆ ಸಂಕಷ್ಟ ಎದುರಾಗುವ ಲಕ್ಷಣ ಗೋಚರಿಸುತ್ತಿದೆ. ಬಿಜೆಪಿ 39 ಸಂಘಟನಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ಗೆ ದೂರು ನೀಡಿದ್ದಾರೆ. 2 ಸೀಟ್ನಿಂದ ಇವತ್ತು ಅಧಿಕಾರಕ್ಕೆ ದಕ್ಷಿಣ ಭಾರತದಲ್ಲಿ BJP ಅಧಿಕಾರ ತಂದು ಯಡಿಯೂರಪ್ಪನವರೇ. ಆ ಯಡಿಯೂರಪ್ಪನವ್ರ ಶಕ್ತಿ ಇರೋದಕ್ಕೆ ಇವತ್ತು ರಾಜಣ್ಣ ವಿಜಯಣ್ಣನ ರಾಜ್ಯಾಧ್ಯಕ್ಷನ್ ಮಾಡಿದ್ದಾರೆ. ಇವರು ಬ್ಯಾಡ್ ಆಗಿದ್ರೆ ಅವತ್ತೇ ವಿರೋಧ ಮಾಡಬಹುತ್ತಲ್ಲ ದಿಲ್ಲಿಗೆ ಹೋಗಿ. ಹರೀಶ್ ಹೆಸರು ಮುಂದೆ ಏನಿದೆ, BP ಇದೆ. ಸ್ವಲ್ಪ ಅವರು ಸ್ಥಾನನ ಕಳ್ಕೊಳ್ತಾರೆ ಅವಾಗ ಅದೇನಾರ ಇರಲಿ. ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ, ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ರೆಬಲ್ ಸ್ಟಾರ್ ಯತ್ನಾಳ್ ವಿರುದ್ಧ ಕ್ರಮ ಫಿಕ್ಸ್. ಫೋನ್ನ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ, ನೀವು ಏನೂ ಗಾಬರಿ ಆಗಬೇಡ್ರಿ ಮಾಧ್ಯಮದವರು. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕು, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ಚರ್ಚೆಗಳೇನೋ ನಡೆದವು. ಆದರೆ ಅರ್ಧ ಗಂಟೆ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಹೆಚ್ಚಿನ ಬಾಂಬ್ ಸಿಡಿಯಲಿಲ್ವಂತೆ.
ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ.